ಈ ಬೈಕಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಈಗ ರೀಸೆಂಟಾಗಿ ಹೀರೋ ಎಕ್ಸ್ಟ್ರೀಮ್ 125 ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಸೊ ಆ ಲಾಂಚಿಂಗ್ ಇವೆಂಟಲ್ಲಿ ಹೀರೋ ಕರಿಷ್ಮಾದ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಎಡಿಷನ್ನ ಶೋಕೇಸ್ ಮಾಡಿದ್ದಾರೆ. ಅದನ್ನು ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು. ಅದು ಹೆಂಗಿದೆ ಅಂದರೆ, ಸೊ ಇಲ್ಲಿ ಫೇರಿಂಗ್ಸ್ ಎಲ್ಲ ರಿಮೂವ್ ಮಾಡಿದ್ದಾರೆ, ಮತ್ತು ಇಲ್ಲಿ ಇಂಜಿನ್ ಕೇಸಿಂಗ್ಸು ಮತ್ತು ಚಾಸಿ ಎಲ್ಲ ಬಂದ್ಬಿಟ್ಟು ರೆಡ್ ಕಲರ್ ಇದೆ. ಸೈಲೆನ್ಸರ್ ಅಂತ ನೋಡಿದ್ರೆ ಆಕ್ರೋಪೋವಿಕ್ ಇದೆ. ಆಮೇಲೆ ಫುಲ್ಲು ಕಂಪ್ಲೀಟು ಕಾರ್ಬನ್ ಫೈಬರ್ ಬಾಡಿ ಬರುತ್ತೆ. ಮುಂದ್ಗಡೆ UST ಶಾಕ್ ಅಬ್ಸರು, ಮತ್ತು ಇಲ್ಲಿ ಹ್ಯಾಂಡಲ್ ಬಾರೆಲ್ಲ ಸ್ಪ್ಲಿಟ್ ಇರಲ್ಲ, ಸಿಂಗಲೇ ಇರುತ್ತೆ. ಒಂಥರ ಸಕ್ಕದಾಗಿ ಮಾಡಿದ್ದಾರೆ ಗಾಡಿ ಅದು. ಸೊ ಆ ಗಾಡಿ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ನು, ಅಂದರೆ ಈ ಹೀರೋ ಫೌಂಡರ್ ಅವ್ರದ್ದು ಬರ್ತ್ಡೇ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ ಫಸ್ಟ್ ಟೈಮು. ಅದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗೋದು 100 ಪೀಸ್ ಅಷ್ಟೇ. ಬಟ್ ಆ 100 ಪೀಸು ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ. ಆದರೆ ಅದು ನೀವು ತೊಗೋಬೇಕು ಅಂದರೆ ಆನ್ಲೈನಲ್ಲೇ ವೆಯ್ಟ್ ಮಾಡ್ತಾ ಇರಬೇಕು. ಗಾಡಿ ಮಾತ್ರ ಸಕ್ಕದಾಗಿದೆ, ಬಟ್ ಯಾವಾಗ ಏನು ಬರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲ, ಅದನ್ನು ನೋಡಬೇಕು. ಅಂತೂ ಗಾಡಿ ಟೆಸ್ಟ್ ರೈಡ್ ಮಾಡೋಕ್ಕೆ ಸಿಕ್ತು. ಈಗ ನನ್ನ ಜೊತೆ ಬಂದ್ಬಿಟ್ಟು ಮಣಿ ಅಂತ ಒಬ್ರು ಬರ್ತಿದ್ದಾರೆ, ಬರ್ರಿ ಹೋಗೋಣ. ಅಬ್ಬಾ, ಜೈ ಬಜರಂಗ್ ಬಲಿ. ಕೂತ್ಕೊಳ್ರಿ. ಆಹಾ, ಆನ್ ಮಾಡಿದ ತಕ್ಷಣ ಆ ಬೇಸ್ ಸೌಂಡು, ಅವನು ಸ್ಲೈಟಾಗಿ ಒಂದು ಬೇಸ್ ಬರ್ತಾಯಿದೆ. ಅದು ಸ್ವಲ್ಪ ಲಾಂಗ್ ಸ್ಟ್ರೆಚ್ ಮಾಡಿದ್ರೇ ಒಳ್ಳೆ ಸೌಂಡ್ ಬರುತ್ತೆ. ಸ್ಲಿಪ್ಪರಿ ಕ್ಲಚ್ ಅಂತೂ ಸಕ್ಕದಾಗಿ ವರ್ಕ್ ಆಗ್ತಾಯಿದೆ. ಗೇರ್ ಒಳ್ಳೆ ಸ್ಮೂತಾಗಿ ಬೆಣ್ಣೆ ಥರ ಬೀಳ್ತಾಯಿದೆ. ಪಾಶ್ಚರ್ ಮಾತ್ರ ಕಂಫರ್ಟಬಲ್ ಇದೆ. ಫುಲ್ಲು ರೇಸಿಂಗ್ ಪಾಶ್ಚರ್ ಅಂತ ಏನಿಲ್ಲ, ಆರಾಮಾಗಿ ಕ್ರೂಸ್ ಮಾಡ್ಬೋದು. ನೀವು ಲಾಂಗ್ ಎಲ್ಲ ತೊಗೊಂಡೋಗೋಕ್ಕೆ ಸಕ್ಕತ್ತಾಯಿತು. ಆಮೇಲೆ ಪುಲ್ಲಿಂಗು ಅಷ್ಟೇ, ನಿಮಗೆ ಒಳ್ಳೆ ಒಂದು ಈ 4th ಗೇರಲ್ಲಿ ಇದ್ದೀನಿ, ಪುಲ್ಲಿಂಗ್ ಅಂತೂ ಸಕ್ಕತ್ತಾಗಿದೆ, ಒಳ್ಳೆ ಅದು ಫೀಲ್ ಆಗ್ತಾಯಿದೆ. ಆಮೇಲೆ ಮುಂದ್ಗಡೆ ಬಂದ್ಬಿಟ್ಟು ಡಿಸ್ಕು ಸ್ವಲ್ಪ ದೊಡ್ಡ ಇದೆ ಸೈಜು, ಬ್ರೇಕಿಂಗ್ ಸಕ್ಕತ್ತಾಗೇ ಇರುತ್ತೆ. ಇನ್ನು ಲಾಂಗ್ ಹೋಗ್ತೀರಾ? ಅಲ್ಲಿ ಸ್ವಲ್ಪ ದೂರ ಅಷ್ಟೇ ಹೋಗ್ಬೋದಾ, ಏನಾಗಲ್ಲ. ಹೋಗ್ಬೋದು, ಆದರೆ ಪೆಟ್ರೋಲ್ ಹಾಕ್ಸ್ಕೊಡೋದು. ಪೆಟ್ರೋಲ್ ಹಾಕಿದ್ದಾರೆ. ಹಾಂ, 1 ಲೀಟ್ರನ್ನ ಬಂದು ತಂದು ಹಾಕೋದ್ರು. ಹೌದಾ? ನಿಮ್ಮ ಎದುರುಗಡೆ ಹಾಕಿದ್ರು? ಹಾಂ. ಗಟ್ಟಿ ಇಟ್ಕೊಂಡಿದ್ದೀರಲ್ಲ, ಗಟ್ಟಿ ಇಟ್ಕೊಂಡಿದ್ದೀರಲ್ಲ ಅಂದ್ರೆ ಗಾಡಿ ಮಾತ್ರ ನಾನು ಹೇಳಿದ್ನಲ್ಲ ಆವಾಗಲೇ, ಒಂದು ಬೇಸ್ ಸೌಂಡ್ ಕೇಳಿಸಿದೆ ಅಂತ, ಅದು ಸಪ್ರೇಟಾಗಿ ಒಂದು ಸೌಂಡ್ ಬರ್ತಾಯಿದೆ, ಸಕ್ಕತ್ತಾಗಿದೆ ಒಂಥರ ಸೌಂಡ್ ಅದು. ನೋಡ್ರಿ, ಅದು ಕೇಳಿಸಿದ್ಯಾ? ಗುರ್ರ್ ಅಂತ ಒಳ್ಳೆ ಸೌಂಡ್ ಚಿಂದೆ ಇದೆ ಮಾತ್ರ. ಸಿಟಿಲೂ ಆರಾಮಾಗಿ ಹೊಡಿಬೋದು, ಯಾಕಂದರೆ ಹೈಯರ್ ಗೇರಲ್ಲಿ ನಿಮಗೆ ಒಳ್ಳೆ ಪುಲ್ಲಿಂಗ್ ಇರೋದಕ್ಕೆ ಗೇರ್ ಅಷ್ಟು ಚೇಂಜ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ರೈಡ್ ಮಾಡ್ಬೋದು. ಲಾಂಗ್ ಎಲ್ಲ ಬಂದರೆ ಆರಾಮಾಗಿ ಹೊಡಿಬೋದು. ಯಾಕೆ ಅಂದರೆ ನಾನು ಹೇಳ್ದಂಗೆ ರೈಡಿಂಗ್ ಪಾಶ್ಚರ್ ಎಲ್ಲ ಬಂದ್ಬಿಟ್ಟು ಒಳ್ಳೆ ಒಂದು ಕಂಫರ್ಟಬಲ್ ಇದೆ, ಆರಾಮಾಗಿ ಕುತ್ಕೊಂಡು ಸ್ಟ್ರೈಟಾಗಿ ಆರಾಮಾಗಿ ಹೊಡಿಬೋದು. ಏನೊಂದು ಅಂತಂದರೆ, ನಿಮಗೆ ಬಿಸಿಲಲ್ಲಿ ಸ್ವಲ್ಪ ಈ LCD ಕನ್ಸೋಲ್ ಒಂದು ಸ್ವಲ್ಪ ಅಷ್ಟು ಕಾಣಲ್ಲ, ಬಟ್ ಓಕೆ, ನಾವೇನು ಯಾವಾಗಲೂ ಅದನ್ನೇ ನೋಡ್ತಿರಲ್ಲ. ಓ, ಆರನ್ನು ಒಂಥರ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಲೋಡ್ ಇದ್ದರೆ ಚೆನ್ನಾಗಿರ್ತಿತ್ತನೋ. ಬಟ್ ಸಾಕು, ಈಗ ಟ್ರಾಫಿಕಲ್ಲಿ ಹೊಡಿತಾರೆ ಹಿಂದ್ಗಡೆ ಎತ್ಕೊಂಡು ಜೋರಾಗಿ, ಅದಕ್ಕಿಂತ ಇದು ಬೆಸ್ಟ್ ಇದು. ನಾನು ಇದುವರೆಗೂ ಆ್ಯಕ್ಚುಲಿ ನಾನು ಯಾವ ಬೈಕನ್ನು ಶೋರೂಮಿಂದ ತೊಗೊಂಡೇ ಬಂದಿರಲಿಲ್ಲ ರೈಡ್ ರಿವ್ಯೂವಿಗೆ. ಏನು ಹೇಳ್ತಾರೋ ಏನೋ, ಬೈತಾರೋ ಏನೋ, ಬೈಯೋದಂತಲ್ಲ, ಒಟ್ಟು ಈ ಕೊಡಲ್ಲಪ್ಪ ಅಂತ ಅಂದ್ಬಿಟ್ರೆ ಒಂಥರ ಬೇಜಾರಾಗ್ಬಿಡುತ್ತಲ್ಲ. ಸೊ ನಾನು ಅದಕ್ಕೆ ಯಾವುದು ಕೇಳ್ತಿರ್ಲಿಲ್ಲ. ಬಟ್ ಇದು ಯಾಕೋ ನನಗೆ ಒಂಥರ ಭಾಳ ಅಂದರೆ ಭಾಳ ಇಷ್ಟ ಆಗ್ಬಿಡ್ತು, ಬೈಕು ರೈಡ್ ಮಾಡಬೇಕು ಅಂತ. ಯಾಕಂದರೆ ಇದುವರೆಗೂ ನಾವು ಈ ಬೈಕಿನ ರೈಡೇ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ. ಹಂಗೆ ಸುಮ್ಮನೆ ಒಂದು ಮಾತು ಹಂಗೆ ಕೇಳಿದೆ, ಸರಿಯಪ್ಪ ಅದರಲ್ಲಿ ಏನಿದೆ ಕೊಡ್ತೀವಿ ಅಂತ ಅಂದರು. ಸೊ ಮೈತ್ರಿ ಶೋರೂಮ್ ಅವ್ರಿಗೆ, ಮತ್ತು ಅಲ್ಲಿ ಅನಿಲ್ ಸರು, ರಾಜೇಶ್, ಇನ್ನು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸು, ನನಗೆ ಇದೊಂದು ರೈಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಾನು ಆವಾಗಲೇ ಈ ಲೈಟೆಲ್ಲ ಚೆಕ್ಕೇ ಮಾಡಲಿಲ್ಲ, ಬಿಸಿಲಲ್ಲಿ ನಿಲ್ಸಿದ್ವಲ್ಲ, ಗೊತ್ತಾಗಲಿಲ್ಲ. ನೈಟೆಲ್ಲ ಅಲ್ಲಿ ಸ್ವಲ್ಪ ಕತ್ಲಲ್ಲಿ ತೊಗೊಂಡೋಗ್ಬಿಟ್ಟು LCD ಮಾನಿಟ್ರು ನಾನು ಮಾಡಿ ತೋರಿಸೋಣ ನೋಡ್ತೀನಿ, ಇಲ್ಲೆಲ್ಲ ಲೈಟ್ ಒಳಗೆ ಸಕ್ಕತ್ತಾಗಿ ಬರ್ತಾಯಿದೆ. ನಾನು ಇದುವರೆಗೂ ನೋಡಿದ್ದು ಇದರಲ್ಲಿ ಏನೋ KTM ಅಲ್ಲಿ ಮತ್ತು ಬಜಾಜಲ್ಲಿ, ಬಟ್ ಇದನ್ನೊಂದು ಈ ಬೈಕಲ್ಲಿ ತೊಗೊಂಬಂದಿದ್ದಾರೆ. ಒಳ್ಳೆ ವಿಷಯನೇ. ಓಕೆ, ಇಲ್ಲೇ ಕಟ್ಟೊಡ್ಕೊಂಬಿಡೋಣ, ಜಾಸ್ತಿ ದೂರ ಬೇಡ. ಕ್ಲಚ್ಚು ಮಾತ್ರ ಹೆವಿ ಸ್ಮೂತ್ ಇದೆ. ಗಟ್ಟಿ ಇಟ್ಕೊಳ್ರಿ, ಒಂದು ಸ್ಟ್ರೆಚ್ ಮಾಡೋಣ. ಅಪ್ಪ
ಸ್ಪೀಡೋಮೀಟ್ರು ಅದು ಕನ್ಸೋಲಲ್ಲಿ ತೋರ್ಸಂಗೆ ಇದ್ಬಿಟ್ಟಿದ್ರೆ ಸಾಕಾಗಿರ್ತಿತ್ತು. ಆದರೆ ಅದಿನ್ನೂ ಅಷ್ಟು ಕನೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಆದರೆ ಮಾತ್ರ ಫೀಲಿಂಗು ಬೇರೆ ಲೆವೆಲು. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಬೈಕ್ ನನಗೆ ರಿವ್ಯೂ ಮಾಡ್ತಾ ಇರ್ಬೇಕಾರೆ, ನೀವು ಬೇಕಾದ್ರೆ ನಾನು ಈಗಿರೋ ಹುಡುಗರು ಅಥವಾ ಯಾರೇ ಆಗಿರಲಿ, ನೀವು ಒಂದು ಟೆಸ್ಟ್ ರೈಡ್ ಮಾಡಿರಿ ಈ ಗಾಡಿನ. ಟೆಸ್ಟ್ ರೈಡ್ ಮಾಡಿಬಿಟ್ಟು ನೋಡಿರಿ, ಆವಾಗ ನಿಮ್ಮದು ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ. ಈಗೇನು ಇದೇ ಬೈಕಪ್ಪ ಇದೇ ಅಂತ ಹೇಳಿ ಫಿಕ್ಸ್ ಆಗಿರ್ತೀವಲ್ಲ, ನೀವು ಬರೀ ಸ್ಪೀಡ್ ಒಂದರಲ್ಲೇ ಫಿಕ್ಸ್ ಆಗಿಬಿಡ್ರಿ ಗಾಡೀಲಿ. ಬೇರೆದನ್ನು ಬಂದುಬಿಟ್ಟು ಎಲ್ಲ ಟ್ರೈ ಮಾಡಿ ನೋಡಿರಿ, ನಿಮಗೊಂದು ಒಳ್ಳೆ ಫೀಲ್ ಬರುತ್ತೆ ಗಾಡಿದು. ನಾನು ಹೇಳ್ತಾ ಇರೋದು ಒಂಥರ ಈ ಅಂಡರ್ ರೇಟೆಡ್ ವೆಹಿಕಲ್ ಇದು. ಯಾರು ಇನ್ನೂ ನೋಡಿಲ್ಲ ಈ ಗಾಡಿನ, ಇದರಲ್ಲಿರೋ ಸ್ಪೀಡು ಇದನ್ನೆಲ್ಲ ನೋಡಿಲ್ಲ. ನೀವು ಒಂದು ಸಲ ಬಂದು ನೋಡಿರಿ, ಕಳೆದು ಹೋಗ್ಬಿಡ್ತೀರ ಮಾತ್ರ. ಮಿರರು ವಿಸಿಬಿಲಿಟಿ ಮೈನು ಅಲ್ವಾ, ಹೇಳೋದೇ ಮರ್ತ್ಬಿಟ್ಟೆ. ಹಾಂ, ಓಕೆ, ವಿಸಿಬಿಲಿಟಿ ಚೆನ್ನಾಗಿದೆ. ಅದೇ ನಾರ್ಮಲ್ ಫೇರಿಂಗ್ ಬೈಕ್ಸ್ ಎಲ್ಲ ಹೆಂಗೆ ಬರುತ್ತಲ್ವಾ, ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಫುಲ್ ವಿಸಿಬಿಲಿಟಿ ಸಕ್ಕತ್ತಾಗಿದೆ ಅಂತಲೂ ಹೇಳಲ್ಲ, ಬಟ್ ನಿಮಗೆ ರೈಟ್ ಸೈಡ್ ಮಾತ್ರ ಒಳ್ಳೆ ವಿಸಿಬಿಲಿಟಿ ಇದೆ. ಆರಾಮಾಗಿ ಹಿಂದ್ಗಡೆ ಏನು ಬರ್ತದೆ ನೋಡ್ಕೊಂಡೆಲ್ಲ ರೈಡ್ ಮಾಡ್ಬೋದು. ಎಲ್ಲರೂ ನೋಡೋದು ಫೇರಿಂಗ್ ಬೈಕಲ್ಲಿ ಏನು ಅಂತಂದರೆ, ಸ್ವಲ್ಪ ಹೈಯರ್ ಸ್ಪೀಡಲ್ಲೆಲ್ಲ ಕ್ರೂಸ್ ಮಾಡಿದಾಗ ಏನಾರ ವೈಬ್ರೇಷನ್ ಅಥವಾ ಸೌಂಡ್ ಬರುತ್ತಾ ಇದರಲ್ಲಿ ಅಂತ. ನಾನು ನೋಡ್ದಂಗೆ ಈ ಬೈಕಲ್ಲಿ ವೈಬ್ರೇಷನ್ನು ಫೇರಿಂಗಿಂದ ಏನೂ ಬರ್ತಾಯಿಲ್ಲ. ಒಂದು ಒಳ್ಳೆ ಫಿಟ್ ಆ್ಯಂಡ್ ಫಿನಿಶು ಸಕ್ಕತ್ತಾಗಿ ಕ್ವಾಲಿಟಿ ಆಗಿದೆ. ಆ ಥರ ಏನು ಪ್ರಾಬ್ಲಮ್ಸ್ ನನಗೆ ಕಾಣಿಸ್ತಾ ಇಲ್ಲ. ಸೊ ನನಗೆ ಕೇಳಿದ್ರೆ ಗಾಡಿ ಓವರಾಲ್ ಬಂದ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ನೋಡಿದ್ರೆ ಸಾಕದಾಗಿದೆ. ಒಂದು ವರ್ತ್ ಅಂತಲೇ ಹೇಳ್ಬೋದು. ನೀವು ತೊಗೊಂಡ್ರೆ ನೀವು ಬೇರೆ 200cc ಯಾವುದಕ್ಕೆ ಕಂಪೇರ್ ಮಾಡಿದ್ರು ಈ ಬೈಕಿನ ಪ್ರೈಸ್ ನಿಮಗೆ ಜಾಸ್ತಿ ಅನಿಸಲ್ಲ. ಒಂದು ಒಳ್ಳೆ ಬೈಕು ಮತ್ತು ಪರ್ಫಾರ್ಮೆನ್ಸ್ ವೈಸಲ್ಲಿ ನಾನು ಹೇಳಿದ್ನಲ್ವಾ, ಪರ್ಫಾರ್ಮೆನ್ಸ್ ವೈಸಲ್ಲಿ ಮಾತ್ರ ಬೇರೆ ಮಾತೇ ಇಲ್ಲ. 200cc ಎಲ್ಲ ಬೈಕಿಗೂ ಟಕ್ಕರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಗಾಡಿ. ಸೊ ಅದಕ್ಕೆ ನೀವು ಬಂದು ಒಂದು ಸಲ ಶೋರೂಮ್ ವಿಸಿಟ್ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ರಿ. ನನ್ನ ಒಪಿನಿಯನ್ನ ನಾನು ಹೇಳಿದ್ದೀನಿ. ಅಷ್ಟೇ, ಇಷ್ಟ ಇವತ್ತಿನ ವಿಡಿಯೋ. ಇನ್ನೇನಾದ್ರೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ವೀಡಿಯೋಗಳು ಗೊತ್ತು ನನಗೆ ಲೇಟಾಗಿ ಬರ್ತದವೆ, ಆದರೆ ಒಂದು ಒಳ್ಳೆ ಕ್ವಾಲಿಟಿಲಿ ಕೊಡ್ತಾಯಿದ್ದೀನಿ ಅಂತ ನನ್ನ ಅಭಿಪ್ರಾಯ. ನಿಮಗೇನಾರು ಇತ್ತು ಅಂದರೆ ಕಮೆಂಟ್ ಮಾಡಿರಿ, ಆ ಥರ ಮಾಡೋಣ. ಓಕೆ, ಬೈ ಬೈ, ಟೇಕ್ ಕೇರ್, ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.